ನೆನ್ನೆ ಎಷ್ಟೊತ್ತಲ್ಲಿ ಬಂದು ದುರ್ಗ ಕೋಟೆ ಒಳಗಡೆ ಹೋಗ್ತಾ ಇದ್ದೆ. ಇವತ್ತು ಮತ್ತೆ ಅಲ್ಲೇ ಕೋಟೆ ಹತ್ರಕ್ಕೆ ಬರೋಂಗಾಗಿದೆ ಎರಡೆರಡು ಸರಿ. ಮ್ಯೂಸಿಯಂ ತೋರಿಸ್ಕೊ ಹೋಗ್ತೀನಿ ಇವತ್ತು ನಿಮಗೆ. ಸಿಡಿಯ ಸ್ಟಾರ್ಟ್ ಆಗೋದು ಇಲ್ಲೇ ಹತ್ರದಲ್ಲೇ, ಬಟ್ ಇನ್ನೂ ಲೇಟ್ ಆಗುತ್ತೆ ಅಂತ ಅಲ್ಲಿವರೆಗೆ ಏನು ಮಾಡೋಣ, ಇಲ್ಲ ನೋಡ್ಸ್ಕೋಗೋಣ. ಮ್ಯೂಸಿಯಂ ಅದು ನೋಡ್ದಂಗೆ ಆಗುತ್ತಲ್ವ. ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ. ನೆನ್ನೆ ಮಾತಾಡ್ಸೋಲ್ಲ ಅವರು ಸರ್ ಇಲ್ಲೇ ಇದ್ದಾರೆ. ನೆನ್ನೆ ಲೇಟ್ ಆದಕ್ಕೆ ಅದೇ ಕ್ಲೋಸ್ ಇತ್ತು ಅಂತ ಹೇಳಿದ್ರು. ಇವತ್ತು ಇಲ್ಲೇ ಒಳಗಡೆ ಮಾತಾಡ್ಸೋಣ. ಅವರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದರು. ಹಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಗೊಳ್ಳೋಣ. ಮ್ಯೂಸಿಯಮ್ಲಿ ತುಂಬ ಐಟಮ್ಸ್ ಇಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಹಿಸ್ಟಾರಿಕಲ್ ಅವರು ಪೂಜೆ ಮಾಡ್ತಿದ್ದಂಥ ವಿಗ್ರಹಗಳು ಕಂಚಿಂದೆಲ್ಲ ಇದೆ. ಮ್ಯೂಸಿಯಂ ಅಂದ್ರೇ ಆಲ್ಮೋಸ್ಟ್ ಎಲ್ಲಾದರೂ ಸಂಗ್ರಹ ಮಾಡಿದ್ದಾರೆ. ಹಾಂ ಹಾಂ ಉಚ್ಚಂಗಲಮ್ಮ. ಈಗ ಅಲ್ಲಿ ಜಾತ್ರೆ ನಡೀತಾ ಇರೋದು ಉಚ್ಚಂಗಲಮ್ಮ. ಯಾವುದು ಏಕನಾಥೇಶ್ವರಿ? ಹಾಂ ಏಕನಾಥೇಶ್ವರಿ. ಇದೇನು ಸರ್ 7 ಜನ ಅಕ್ಕ ತಂಗಿರವರು? ಹಾಂ, ಅವರೆಲ್ಲ ಒಟ್ಟುಗೂಡೋ ಅಂತ ಟೈಮು, ಅದಕ್ಕೋಸ್ಕರ ಈ ಜಾತ್ರೆ. ಹಾಂ ಓಕೆ ಓಕೆ ಹಾಂ ಓಕೆ ಓಕೆ ಹಾಂ ಆಮೇಲೆ ಮತ್ತೆ ದಿನನಿತ್ಯ ತಿಂಗಳು ತಾಯಿ ಪ್ರೀತಿಗಿಂತ ದೊಡ್ಡ ಪ್ರೀತಿನೇ ಜಾಸ್ತಿ ಆಗ್ತದೆ ಮಕ್ಕಳಿಗೆ. ಓಕೆ ಆ ಮಾಡದೆ ನೋಡಿ ಸಿಟ್ಟು ಮಾಡ್ಬಿಡ್ತಾವ. ಮಕ್ಕಳಿಂದ ಹಾಗೆ ಅಂತಂದ್ರೆ ಎಲ್ಲ ಜನ ಮಾತಾಡಿದ್ರೆ ಕೇಳೋದು ಕೇಳಿ ತನ್ನ ಮಕ್ಕಳನ್ನ ಏನಾರ ಮಾಡಿ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಈ ತಾಯಿ ಬರೋ ಟೈಮಲ್ಲಿ ಗೋಡೆ ಮುಚ್ಚಿಬಿಟ್ಟು ಮಕ್ಕಳನ್ನ ಇಲ್ಲೇ ಬಿಡ್ರಿ ಅಂತ ಹೇಳಿ ಅವ್ರ ಮಕ್ಕಳನ್ನ ಅಲ್ಲಿ ಇಲ್ಲ ಅಂತ ಹೋಗ್ಬಿಟ್ಟು ಹೋಗಿ ಅಂತಂದು ಬರಿಗಾರಮ್ಮ ಮನೆಗೆ ಹೋದಾಗ ಕೇಳ್ತಾರೆ ಮಕ್ಕಳೆಲ್ಲ ಇಲ್ಲಿ ಅಂತ ಹೇಳಿ. ಇಲ್ಲ ಮಕ್ಕಳೆಲ್ಲ ಹೋಗಿ ಹೊರಗಡೆ ಅಂತ ಹೇಳ್ತಾರೆ. ಓಕೆ ಹೇಳಿ ಈ ತಿರುಗೋ ಟೈಮಲ್ಲಿ ಮಕ್ಕಳು ಕಾಣಿಸ್ಬಿಡ್ತವೆ. ಅಲ್ಲ ಮಾತಾಡೋ ಸೌಂಡ್ ಗೊತ್ತಾಗ್ಬಿಡುತ್ತೆ. ಓಕೆ ಮಕ್ಕಳು ಸುಂದರ ಅಲ್ಲ ಇದು ಮಾಡ್ತಿರ್ತಾರಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅವಾಗ ಅಕ್ಕ ತಂಗಿ ಇಬ್ಬರು ಜಗಳ ಬಿಟ್ಬಿಡ್ತಾವ. ಓಕೆ ಯಾಕೆ ನನಗೆ ನಿಮ್ಮ ಮಕ್ಕಳು ಮನೇಲಿ ಇದ್ರು ನನಗೆ ಯಾಕೆ ನೀನು ಇಲ್ಲ ಅಂತ ಸುಳ್ಳು ಹೇಳಿ ಅಂತ ಹೇಳಿ ಈ ಅಮ್ಮ ಬಹಳ ಸಿಟ್ಟಾಗ್ಬಿಡ್ತಾಳೆ. ಓಕೆ ಬರಿಗೆರಮ್ಮ. ಅವಾಗ ಈ ಬರಿಗೆರಮ್ಮ ಒಂದು ಏನ್ ಮಾಡ್ಬಿಡ್ತಾಳೆ ಅಂತ ಹೇಳಿ ಶಾಪ ಹಾಕ್ಬಿಡ್ತಾಳೆ. ನಿನ್ ಮಕ್ಕಳು ನೆಪ್ಪಿ ಮುಚ್ಚಿಟ್ಟಿದ್ವಿ ಅಲ್ಲೇ ಕಲ್ಲಾಗ್ಬಿಡಿ ಅಂತ ಹೇಳ್ಬಿಟ್ಟು 5 ಜನ ಮಕ್ಕಳು ಹಂಗ ಕಲ್ಲಾಗ್ತಾರೆ. ಇವರಿಬ್ಬರು ಅಕ್ಕ ತಂಗಿಯರನ್ನ ಒಂದು ಮಾಡ್ಲಿಕ್ಕೋಸ್ಕರ ಏಕನಾಥೇಶ್ವರಿ ಫಸ್ಟ್ನೇ ಅಕ್ಕ, ಈ ಅಮ್ಮ ಎರಡನೇ ಉಚ್ಚಿಂಗಲಮ್ಮ ಹೋಗಿ ತಿಪ್ಪನಘಟ್ಟಮ್ಮ ಹೋಗ್ಬಿಟ್ಟು ಅಲ್ಲ ಬರಿಗೆರಮ್ಮ ಹೋಗ್ಬಿಟ್ಟು ಈ ಉಚ್ಚಿಂಗಲಮ್ಮ ದೇವಸ್ಥಾನದಲ್ಲಿ ಇರ್ತದೆ. ಈ ತಿಪ್ಪನಘಟ್ಟಮ್ಮ ಬಂದ್ಬಿಟ್ಟು ಏಕನಾಥೇಶ್ವರಿ ಜೊತೆ ಕೂತ್ಕೊಂತಾರೆ. ಇವರಿಬ್ಬರು ಅಕ್ಕ ತಂಗಿಯರನ್ನ ಎಲ್ಲಿ ಈ ಉಚ್ಚಿಂಗಲಮ್ಮ ದೇವಸ್ಥಾನದ ಎದುರುಗಡೆಯಿಂದ ಐತಲ್ಲ ರೋಡು, ಅದು ರಾಜಬೀದಿ. ಆ ರಾಜಬೀದಿಯಲ್ಲಿ ಅಕ್ಕ ತಂಗಿಯರನ್ನ ಭೇಟಿ ಮಾಡಿಸ್ತಾರೆ. ಎಲ್ಲಿ ರಂಗಯ್ಯನ ಬಾಗಿಲು ಬಳಿ ಈಗ ಭೇಟಿ ಮಾಡಿಸ್ತಾರೆ ಅಕ್ಕ ತಂಗಿಯರನ್ನ. ಇದು ಒಂದು ಇತಿಹಾಸ, ನಮ್ಮ ದುರ್ಗದ ಒಂದು ದೇವತೆಯರ ಇತಿಹಾಸ ಇದು. ಸದ್ಯಕ್ಕೆ ಈಗ ಏಕನಾಥೇಶ್ವರಿ ಮತ್ತೆ ಅದು ತಿಪ್ಪನಘಟ್ಟಮ್ಮ ಇವರಿಬ್ಬರದು ಮೀಟ್ ಆಗಿ ತಿಪ್ಪನಘಟ್ಟಮ್ಮ ಬರಿಗೆರಮ್ಮ ಇವರಿಬ್ಬರದು ಅಕ್ಕ ತಂಗಿಯರ ಭೇಟಿ ಜಗಳ ಆಮೇಲೆ ನಡೀತಾ ಇರೋದು ಏಕನಾಥೇಶ್ವರಿ. ಜಗಳ ಆಗಿರುತ್ತಲ್ಲ, ಜಗಳ ಆದಾಗ ಅಕ್ಕನ ಹತ್ರ ಹೋಗ್ಬಿಟ್ಟು ಕೇಳ್ತಾಳೆ, ಅಕ್ಕ ಈ ರೀತಿ ಜಗಳ ಆಗಿದೆ ನಮ್ಮಿಬ್ಬರು ನಡುವೆ, ಏನಾರ ಮಾಡಿ ಬಂದ್ ಮಾಡೋ ಅಂತ ಈ ಅಮ್ಮ ಕೇಳ್ಕೊಂತಾಳೆ. ಈ ಅಮ್ಮ ಒಪ್ಪಲ್ಲ, ಬಹಳ ಸಿಟ್ಟು ಈ ಅಮ್ಮ. ಹಂಗಾಗ್ಬಿಟ್ಟು ಒಪ್ಪಲ್ಲ. ಆಮೇಲೆ ಕಡೆಗೆ ವರ್ಷಕ್ಕೊಂದ್ ಸರಿ ನಿನ್ನ ಭೇಟಿ ಆವಾಗ ನನ್ನ ಅಕ್ಕನ ಒಂದು ಇದ್ರ ಹಬ್ಬ ನಡೀತಲ್ಲ, ಅವಾಗ ನಮ್ಮಿಬ್ರು ಭೇಟಿ ಅಂತ ಹೇಳಿ ಇರ್ಬಿಟ್ಟು ಭೇಟಿ ಮಾಡ್ಸೋದು, ಭೇಟಿ ಉತ್ಸವ. ಚೆನ್ನಾಗಿದೆ ಸ್ಟೋರಿ. ದಾರುಗಳು, ನವಗ್ರಹ ದಾರುಗಳು, ಆಲ್ಮೋಸ್ಟ್ ಎಲ್ಲ ರಾಜರುಗಳಿಗೂ ಅದೊಂದು ಜ್ಯೋತಿಷ್ಯದ ಬಗ್ಗೆ ಒಂದು ನಂಬಿಕೆ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ದೈವ ಆರಾಧಕರಾಗಿದೆ. ಅದೇ ನವಗ್ರಹ ಕಲ್ಗಳು, 9 ಗ್ರಹಗಳು, ಗ್ರಹಗತಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು. ಇದೆಲ್ಲ ಆಲ್ಮೋಸ್ಟ್ ಕಂಚಿನ ವಿಗ್ರಹಗಳೇ ಅಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಸುಬ್ರಹ್ಮಣ್ಯ, ಆ ಕಡೆ ಈಶ್ವರ, ಪಾರ್ವತಿ, ಷಣ್ಮುಖ ಮತ್ತು ಗಣೇಶ ಎಲ್ಲ ಇರುವಂಥ ಅದ್ಭುತ ಶಿವಪಾರ್ವತಿ ವಿಗ್ರಹ ಇದೆ. ಇಲ್ಲಿ ಬಸವ ಮತ್ತು ಲಿಂಗ ಶಿವಶರಣರ ಬಗ್ಗೆ ಇದೆ. ಇಲ್ಲೂ ಅಷ್ಟೇ ಆತ್ಮಲಿಂಗ ಒಂದಿದೆ. ಇಲ್ಲಿ ತುಂಬ ಕಲೆಕ್ಟ್ ಮಾಡಿದ್ದಾರೆ ಇಲ್ಲ ಅಂತ ಡಿಟೇಲ್ಸ್. ಶ್ರೀಕೃಷ್ಣ ತುಪ್ಪ ತಿಂತಾರಂಥದ್ದು, ಕುದುರೆಗಳು ಕೂಡ.
ಕೃಷ್ಣನ್ನ ಕಾಪಾಡೋಕ್ಕೋಸ್ಕರ ಅವ್ರನ್ನ ತಗೊಂಡ್ತಾರಲ್ಲ ಹುಟ್ಟಾಗ ಆ ಥರ. ವಾಸುದೇವನಿಗೆ ಈಗ ತನ್ನ ತಂಗಿ ಹೊಟ್ಟೆಯಲ್ಲಿ ಗಂಡ್ಮಕ್ಳು ಹುಟ್ಟಿ ಅವನೇ ನಿನ್ನ ಸಾವು ಅಂತ ಕಂಸನ್ಗೆ ಗೊತ್ತಾದಾಗ ಅವ್ರನ್ನ ಸೆರೆಮನೆಗೆ ತಗೊಂಡು ಹಾಕಿರ್ತಾರೆ. ಅಲ್ಲಿ ಅವ್ರ ಜನನ ಆದಾಗ ಕೃಷ್ಣನ ತಗೋಗಿ ಬೇರೆ ಕಡೆ ನಂದಗೋಕುಲಕ್ಕೆನ ಸೇರಿಸೋದು ಅವರೇ. ವಾಸುದೇವ ಅದೇ ಹಾವು ಸರ್ಪ ಅದು ಅವರು ತಗೋಗೋದು ಅದನ್ನು ನಿಜ. ಅವ್ರು ಯೂಸ್ ಮಾಡ್ತಿದ್ದಂಥದ್ದು ಬತ್ತಿಗಳು, ಚಿಕ್ಕದು ಚಿಕ್ಕ ಬತ್ತಿ ಅದೆಲ್ಲ ಇಟ್ಕೊಳ್ತಾ ಇದ್ದಿದ್ದು. ಬ್ಯಾಟ್ರಿನೂ ಯೂಸ್ ಮಾಡ್ತಾ ಇದ್ದಿದ್ದು ಬ್ರಿಟಿಷ್ ಕಾಲದದ್ದು. ಇದು ಮಾಮೂಲಿ ಕಹಳೆಗಳು. ಆಮೇಲೆ ಅವರು ಭಾರತದ ರೂಪಾಯಿ ಹಿಂದೆ ಯೂಸ್ ಮಾಡ್ತಿದ್ದಂಥ ನೋಟುಗಳು ಕೂಡ ಇಲ್ಲಿ ಸಿಗ್ತವೆ. ಅವಾರ್ಡ್ಗಳು ಕೊಟ್ಟಿದ್ದಾರೆ ಸರ್, ಅವಾರ್ಡ್ಗಳು ಕೊಟ್ಟಿದ್ದಾರೆ ಇಲ್ಲಿ. ದಸರಾ ನಡಿಬೇಕಾದ್ರೆ ಮೈಸೂರು ಅರಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಈ ಥರ ಕತ್ತಿ ಪುರಾಣಿಗಳನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀವಿ. ಅಲ್ಲಿ ಆಯುಧ ಪೂಜೆಗೆಲ್ಲ ಪೂಜೆ ಮಾಡ್ತೀರಲ್ಲ. ಹೌದು, ನೆನ್ನೆ ಪೂಜೆ ಆಯ್ತಲ್ಲ, ಇವಾಗ ನೀವು ಕ್ಲೀನ್ ಮಾಡ್ತೀರಾ ಅಥವಾ ದಸರಾ ಆಯುಧ ಪೂಜೆನೇ ಸೇಮ್ ಆವಾಗಲೇ ಇದು ಕೂಡ ಕ್ಲೀನ್ ಆಗುತ್ತೆ. ಮದ್ದು ಗುಂಡುಗಳು ಹೇಗೆ ಯೂಸ್ ಮಾಡ್ತಿದ್ರು, ಅದು ಪಿರಂಗಿ ಗುಂಡುಗಳು, ಇಷ್ಟು ದಪ್ಪದ ಪಿರಂಗಿ ಗುಂಡುಗಳು ಬ್ಲಾಸ್ಟ್ ಆಗಿದ್ರೆ ಈ ಥರ ಓಪನ್ ಆಗಿರುತ್ತೆ. ಒಳಗಡೆ ಮದ್ದು ತುಂಬಿರ್ತಾರೆ. ಮದ್ದು ತುಂಬಿಟ್ಟು ಒಳಗಡೆ ನೋಡಿದಾಗ ಫೋರ್ಸ್ ಆಗಿ ದೂರಕ್ಕೆ ತಗೋಗುತ್ತೆ. ರೊಟೇಷನ್ ಆಗ್ತಾ ಹೋಗ್ತೀನಿ. ರೊಟೇಷನ್ ಆಗೋದಾಗ ಅದು ಬೋರ್ಡ್ ಸಿಗೋದಿಲ್ಲ, ಶಕ್ತಿಗಳು ಫಿನಿಶ್ ಆಗ್ತಾ ಹೋಗುತ್ತೆ. ಇದು ಮುಂದೆ ಜಾಸ್ತಿ ಹೋಗ್ಬೇಕು ಅಂದರೆ ಇದ್ರ ಒಳಗಡೆ ಮದ್ದು ತುಂಬೋದು ಹೋಗೋದ್ರೆ. ಇಲ್ಲಿಗೆ ಮದ್ದು ತುಂಬ್ತಾ ಇದ್ದಿತ್ತು. ಇದನ್ನು ಹಾಕಿ ಸಿಡಿಸಿದ್ರೆ ನಮಗೂ ಪಿರಂಗಿದ ಅದು ತುಂಬ ಡೌಟ್ ಇರ್ತಿತ್ತು ಯಾವ ಥರ ಸಿಡಿಯುತ್ತೆ ಅಂತ. ಇದಕ್ಕೆ ಹಾಕ್ಬಿಟ್ಟು ಹೊರಗಡೆ ಬತ್ತಿ ಬಿಟ್ಕೊಳ್ತಿರೋ, ಕಿಡಿತಾ ಹೋಗ್ತಾಗ ಅದು ಸ್ಪೀಡ್ಗೆ ಮುಂದೆ ಹೋಗ್ತಾ ಇತ್ತು ಅದು. ಇದು ಮದಕರಿ ನಾಯಕ ಅವರದ್ದು ಚಿತ್ರನಾಯಕ 1460ರಿಂದ 1490, 15ನೇ ಶತಮಾನದಲ್ಲಿ ಇವರು ಸ್ಟಾರ್ಟ್ ಮಾಡಿದ್ದು ಅಂತ. ಚೆನ್ನಾಗಿ ಬಿಡಿಸಿದ್ದಾರೆ. ಶಾಲಿ ವಾಹನ ಇದು ಅಷ್ಟೇ ವಿಗ್ರಹಗಳದ್ದು. ಇದು ವಂಶವೃಕ್ಷ. ಆಲ್ಮೋಸ್ಟ್ ಸಬ್ಬಗಡಿ ಓಬನಾಯಕ, ಬುಳ್ಳನಾಯಕ, ಜಡಕಲ್ಲ ನಾಯಕ ಅವರು ಮೂಲ ಪುರುಷರಾಗಿದ್ದರು, ಪಾಳೆಗಾರರು. 6ನೇ ಮದಕರಿ ಲಿಂಗಣ್ಣ ನಾಯಕ, ಚಿಕ್ಕಣ್ಣ ಮದಕರಿ ನಾಯಕ, ಕಡೆ ಮದಕರಿ ನಾಯಕ ಅವರು ದತ್ತು ಮಗ ಆಗಿದ್ದರು. 1676ರಿಂದ 1701 ಈ ಕೋಟೆಯನ್ನು ಆಳ್ವಿಕೆ ಮಾಡಿದಂಥ ಲಾಸ್ಟ್ನೇ ರಾಜ. 1490ರಿಂದ ಸ್ಟಾರ್ಟ್ ಆಗಿ 701ಕ್ಕೆ ಅಲ್ಲಿವರೆಗೂ ಅಧಿಕಾರ ನಡೆಯುತ್ತೆ. ಇಲ್ಲೂ ಯಾರೋ ಬರ್ಕೊಟ್ಟಿದ್ದಾರೆ. ಅದು ಬ್ಲೂ ಪ್ರಿಂಟ್ ಅದು. ಇಲ್ಲೆಲ್ಲ ರಾಜರ ಫೋಟೋನೆಲ್ಲ ಇಟ್ಟಿದ್ದಾರೆ ಅವ್ರದ್ದು ಮನೆ ಇದ್ರದ್ದು. ಇದು ಅಣ್ಣ ಎಷ್ಟು ವರ್ಷದಿಂದ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಈ ಥರ? ಇದು ಭಾಳ ವರ್ಷದಿಂದ ಇದೆ. ಅವರು ಮನೆ ಬಿಲ್ಡಿಂಗ್ ಏನಾದ್ರು ಚೇಂಜ್ ಆಯ್ತಾ ಅಥವಾ ಅವರು ಈಗ ಸೇರ್ಪಡೆ ಮಾಡ್ತಾರೆ. ಸಂಗ್ರಹಾಲಯದ ಮೂಲ ಪುರುಷ ಇವರೇ. ಕೋಟೆ ಸಣ್ಣ ಬೋರಪ್ಪ, ಚಿತ್ರದುರ್ಗ ಇವರು ವಾಲ್ಮೀಕಿ ವಸ್ತು ಸಂಗ್ರಹಾಲಯದ ದಾನಿಗಳು. ಇವರು ದಾನ ಇದು ಕೊಟ್ಟಿದ್ದು ಎಲ್ಲ ಸಂಗ್ರಹಣ ಮಾಡೋದಕ್ಕೆ ಮೂಲ ಪುರುಷರು. ಎಕ್ವಿಪ್ಮೆಂಟ್ ಇದನ್ನು ತಯಾರಿಸ್ಬೇಕಾದ್ರೆ ಆಗ ಹಿಂದಿನ ಯಾವ ಟೆಕ್ನಾಲಜಿ ಯೂಸ್ ಮಾಡಿರಬೇಕು. ಈಗ ನನಗೆ ಅದು ಹಂಚಾಗಿರ್ಬೋದು, ಈ ಥರ ಏನೂ ಇರಲಿಲ್ಲ. ಆವಾಗಲೇ ಈ ಥರ ಕಂಚು ಅಂದರೆ 2 ಮಿಶ್ರಣ ಆಗಿರುತ್ತೆ. ಕಂಚಲು ಅದೇ 2 ಮಿಶ್ರಣ ಆವಾಗಿಂದ ಹಿಂದಿನ ಕಾಲದಿಂದನೂ ಅದ್ರ ಬಗ್ಗೆ ಐಡಿಯಾ ಇತ್ತಿಲ್ಲ. ಈ ಕಬ್ಬಿಣದಲ್ಲಿ ಯಾಕೆ ಮಾಡ್ತಿರಲಿಲ್ಲ, ತುಪ್ಪ ಹಿಡಿಯುತ್ತಿತ್ತು, ಅದನ್ನು ಸರಿಯಾಗಿ ಬಗ್ಸೋಕ್ಕಾಗ್ತಿರಲಿಲ್ಲ. ಚಿನ್ನದಲ್ಲಿ ಮಾಡಿದರೆ ರೇಟ್ ಜಾಸ್ತಿ ಇತ್ತು, ಬೆಳ್ಳಿಲೂ ಮಾಡೋಕ್ಕಾಗ್ತಿಲ್ಲ. ಕಂಚು ಮೆಟೀರಿಯಲ್ನ ಎಲ್ಲ ಅದಕ್ಕೆ ಚೂಸ್ ಮಾಡಿತ್ತು. ಸಿಂಧು ಬಯಲಿನ ನಾಗರಿಕತೆಯಲ್ಲೂ ಕಂಚಿನ ವಿಗ್ರಹ ಕಂಡು ಬರ್ತಾ ಇತ್ತು ಗೈಸ್. ಏನು ಬೀನಿಗಳನ್ನು ಕೂಡ ಮಾಡಿದ್ದಾರೆ. ರಿಫ್ಲೆಕ್ಷನ್ ಕಾಣುತ್ತೆ. ಸ್ಮೈಲಿಂಗ್ ಬುದ್ಧ. ಸಾಯಿಬಾಬಾ ಅವ್ರ ಬಗ್ಗೆ ಇದೆ. ಕುರ್ಚಿ ನೋಡಿ, ಅವ್ರ ಪೂಜೆಗಳಿಗೆ ಕಳಸದ ಬಟ್ಟಲೆ ಹೆಂಗೆ ಯೂಸ್ ಮಾಡ್ತಾಯಿದ್ರು ಆ ಥರ ಬಗ್ಗೆ ಇದೆ. ಕಳಸ, ತಂಬಾನಿ, ಹಿತ್ತಾಳೆ ತಂಬಿಗೆ ಯೂಸ್ ಮಾಡ್ತಾಯಿತ್ತು, ಪೂಜೆಗೆ ಯೂಸ್ ಮಾಡ್ತಿತ್ತು. ಹಿಸ್ಟೋರಿಕಲ್ ಇಷ್ಟೆಲ್ಲ ನೋಡಿ. ಇದೆ ಮೇಯ್ನು ಕತ್ತಿ ಗುರಾಣಿ. ಯುದ್ಧ ಅಂದ್ರೇ ಮೇಯ್ನು ಕತ್ತಿ ಗುರಾಣಿ ವೆಪನ್. ಎಷ್ಟೆಷ್ಟೋ ರಾಜರು ಮುಟ್ಟಿರುವಂತಹ ಕತ್ತಿ ಗುರಾಣಿಗಳಿದೆಲ್ಲ. ಈ ಕೆಲವೊಂದು ಅದೇ ತುಕ್ಕಿ ಹಿಡಿದೋಗೋದಕ್ಕೆ. ಇದು ಕಾಡ್ಕೊಳೋದು ಕೊಂಬು, ಉಜ್ಜಿ. ಮುಸ್ಲಿಂ ರಾಜ ವಿಸಿಟ್ ಕೊಟ್ಟಿದಾಗ ಯಾರಾದರೂ ತಂದಿಟ್ಟಿರ್ತೀನಿ. ಇನ್ನು ಬ್ರಿಟಿಷರ ಆಲ್ಮೋಸ್ಟ್ ಟಿಪ್ಪು ಸುಲ್ತಾನು ಆಕ್ರಮಣೆ ಬಂತಲ್ಲ, ಹೈದರಾಲಿ ಆಳ್ವಿಕೆ ಬಂತಲ್ಲ, ಆವಾಗ ಅವರು ಧರಿಸಿರ್ತಾರೆ ಅನಿಸುತ್ತೆ. ಬಿಟ್ಟರೆ ನಾಣ್ಯಗಳು ಇಲ್ಲಿ ಟಂಕಶಾಲೆಯಲ್ಲಿ ಮುದ್ರಣ ಮಾಡಿರೋ ನಾಣ್ಯಗಳು. ಅಲ್ಲೂ ಅಷ್ಟೇ 20 ಪೈಸೆ ವಾಡಿ.
ಅಲ್ಲಿ ಮೇಲ್ಗಡೆ ಎಲ್ಲನೂ ಹಾಕೋಬಿಡೋದು ತುಂಬಿಡ್ತಾಯಿದ್ರು, ಬೇಕಾದಾಗ ಅದು ತಗೊಳ್ಳೋದು ಅಲ್ಲಿಂದ. ಹಾಂ ಓಕೆ. ಹಾಂ ದೀಪದ ವ್ಯವಸ್ಥೆ ಹೆಂಗಿರ್ತಿತ್ತು ಅಂತ. ಹಾಂ ಅದೇ ಗಾಳಿ ಬರ್ತಕ್ಕೆ ಕೆಡ್ತಾನೆ ಇರಲಿಲ್ಲ. ಆ ಕಡೆ ಪೂರ ಗಾಳಿ ಇಲ್ಲದೆ ಹೋದ್ರೂ ಆಫ್ ಆಗ್ತಿತ್ತೆ, ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಜಾಗ ಬಿಟ್ಕೊಳ್ತಾ ಇತ್ತು. ಹಾಂ ಇನ್ನು ಲಿಂಗ ಆರಾಧಕರಾಗಿದ್ರು, ಶಿವನ ಆರಾಧಕರಾಗಿರೋದ್ರಿಂದ ಲಿಂಗನೂ ಇರ್ತಿತ್ತು. ವಿಷ್ಣು ವಿಗ್ರಹ ಏನು ಕಂಡು ಬರ್ತಿತ್ತು, ಕೃಷ್ಣಂದು ಅಲ್ಲಿ ಕೃಷ್ಣ ಇನ್ನು ದೇವ್ರ ವಿಗ್ರಹಗಳು ಆಲ್ಮೋಸ್ಟ್ ಎಲ್ಲ. ನಾವೆಲ್ಲ 3 ಮಂಗದ ಕತೆ ಕೇಳಿದ್ದೀವಿ. ಒಂದು ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು ಅಂತ. ಇದು 4ನೇ ಕೋತಿನೂ ಆವಾಗಲೇ ಮಾಡಿದ್ದಾರೆ. ಇದೇನು ಮಾಡ್ತಾಯಿದೆ? ಸೈಲೆಂಟಾಗಿದೆ. ಇಲ್ಲೋ ಅಷ್ಟೇ, ಬುದ್ಧನ ವಿಗ್ರಹನ ಇದ್ರ ಮೇಲೆ ಕೆತ್ತನೆ ಮಾಡಿದ್ದಾರೆ ನೋಡಿ. ಜಿಂಕೆ ಮತ್ತು ಹಳೆ ಕಾಲದ್ದು ಫೋನ್ ಇದೆ. ನೋಡಿ, ಆಲ್ಮೋಸ್ಟು ಬ್ರಿಟಿಷ್ ಆಡಳಿತ ಬಂದಾಗ ಟೆಕ್ನಾಲಜಿ ಎಲ್ಲ ಬಂದಿತ್ತು. ಆವಾಗ ಆಲ್ಮೋಸ್ಟ್ 5ರಲ್ಲಿ ಟಿಪ್ಪು, ಮೈಸೂರು ಅರಮನೆ ರಾಜರ ಆಡಳಿತ ಇರಬೇಕಾದ್ರೆ ಎಲ್ಲ ಇರುತ್ತೆ. ತಾಳೆಗರಿಗಳು ನೋಡಿ, ಹರಳುಗಳನ್ನು ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ರು. ಕೋಟೆ ಅಂತ ಹೇಳಿ ನೆನಪಾಗದೆ ಒನಕೆ ಓಬವ್ವ, ವೀರ ವನಿತೆ ಒನಕೆ ಓಬವ್ವ ಅವರು. ಅವ್ರದ್ದು ಒನಕೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ತಮ್ರಾಣಿ ಚೆನ್ನಾಗಿ ಶೇಖರಣೆ ಮಾಡಿದ್ದಾರೆ. ಅಲ್ಲಿ 5ರಲ್ಲಿ ಸೈನ್ಯ ಒಳಗಡೆ ನುಗ್ಗಬೇಕಾದ್ರೆ, ಕಿಂಡಿ ಮೂಲಕ ಹೋಗ್ಬೇಕಾದ್ರೆ ಎಲ್ಲನೂ ಸಂಹಾರ ಮಾಡಿದ್ದಂತ. ಏನಂದ್ಬಿಟ್ರೆ ವೆಪನ್ಸ್ ಮೇಲ್ಗಡೆ ಮೂವರ್ ಮಾಡ್ತಾಯಿದ್ರು. ಇವಾಗಲೂ ಕೆಲವೊಂದು ಕಡೆ ಲ್ಯಾಟಿನ್ ಯೂಸ್ ಮಾಡ್ತಾ, ಈಗ ಎಲ್ಲೂ ಯೂಸೇ ಮಾಡಲ್ಲ ಅದು ಎಣ್ಣೆ. 1492ರಲ್ಲಿ ವಾಸ್ಕೋಡಗಾಮ ಇಂಡಿಯಾಗೆ ಬರ್ತಾರಲ್ಲ, ಅವರೇ ಅಂತ. ಇದು ಪೋರ್ಚುಗೀಸ್, ಡಚ್ಚರು ಫಸ್ಟ್ ಬರ್ತಾರೆ, ಪೋರ್ಚುಗೀಸ್ ಇಂಡಿಯಾಕ್ಕೆ ಜಲಮಾರ್ಗ ಕಂಡಿಡಿದವರು. ಇದು ಗಾರೆಕಲ್ಲು ಅಂತ ಇದೆ. ಇದು ಪುಡಿ ಪುಡಿ ಆಗಿದೆ. ಪಿರಂಗಿ ಗುಂಡು, ಅದು ಮದ್ದಾಗಿ ಬಿಟ್ಟಾಗ ಹತ್ರ ಚೂರಾಗುತ್ತೆ ಅಂತ ಬಿಟ್ರೆ ಇಲ್ಲೆಲ್ಲ ಕಂಚಿನ ವಿಗ್ರಹ. ಅವ್ರು ಇತ್ತ ಅಳತೆ ಮಾಡೋದಕ್ಕೆ ನಾವೆಲ್ಲ ಈಗ KGದು ಬಟ್ಟೆ ಯೂಸ್ ಮಾಡ್ತೀವಿ. ಆವಾಗ ಈ ರೀತಿದು ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಅದು ವೆಯ್ಟ್ ಕಲ್ಲಿ, ಇವಾಗೆಲ್ಲ ರೌಂಡು ಆ ಥರದ್ದು ಯೂಸ್ ಮಾಡ್ತಾರೆ. ಆವಾಗ ಈ ಥರ ಮಾಡಿದ್ದಾರೆ. ಆವಾಗ ಈ ರೀತಿ ಮಾಡ್ಕೊಂಡಿದ್ರು. ಗುಂಡು ಇದೆ ಅಲ್ಲಿ. ಇಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ವಿಗ್ರಹ. ಅವರು ಶಿವನ ಆರಾಧಕರು ಇದ್ದರು, ವಿಷ್ಣು ಆರಾಧಕರು ಇದ್ದರು. ರಾಜ ಅಂದಮೇಲೆ ಅವ್ರದ್ದು ಕಿರೀಟಕ್ಕೂ ಅಷ್ಟೇ ಪ್ರಾಧಾನ್ಯತೆ ಇದ್ದೇ ಇದೆ ನೋಡಿ. ಅವ್ರು ರಾಜರು ಯೂಸ್ ಮಾಡಿದಂಥ ಕಿರೀಟ. ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಆಲ್ಮೋಸ್ಟ್ ಇದೆ. ಪೇಟ, ಕಿರೀಟ ಇದೆ ಮೇನ್ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು, ವೀರಮಧಿಕಾರಿ ನಾಯಕ ಅವರು. ಇವ್ರದೇ 1779ರಲ್ಲಿ ಇದಾಗೋದು. 5ರಲ್ಲಿ ಸೈನ್ಯ ಅಟ್ಯಾಕ್ ಮಾಡಿದಾಗ ಇವರೇ ರಾಜರಾಗಿದ್ದು. 2 ಫೋಟೋನ ಸಾಕು. ರಾಮ ಲಕ್ಷ್ಮಣ ಸೀತೆ, ಆ ಕಡೆ ಹನುಮಂತರ ಮೇಲೆ ರಾಮ ಲಕ್ಷ್ಮಣರು, ಅದು ಕೂಡ ಹನುಮಂತ. 14 ಜೈ ಶ್ರೀರಾಮ್, 14 ವರ್ಷ ಸಖತ್. ಈಶ್ವರ ಮತ್ತು ಪಾರ್ವತಿ, ಅರ್ಧನಾರೀಶ್ವರ ಸ್ವರೂಪ. ಆ ಕಡೆ ಕೃಷ್ಣ. ವೈಷ್ಣವ ಪಂಥ, ಶೈವ ಎರಡೂ ಕೂಡ ಪ್ರತಿಪಾದಕರಾಗಿದ್ದರು. ಸರ್ವಧರ್ಮ ಸಮನ್ವಯ, ಅಣ್ಣ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಇರೋರು ಕೂಡ, ಅವರು ಕೂಡ ಈ ಒಂದು ಮೇಂಟೆನೆನ್ಸಲ್ಲಿ ಕಾರ್ಯವಾಗಿರ್ತಾರೆ. ಅಣ್ಣ ಅವರು 1-2 ಮಾತಾಡ್ತಾರೆ ಇದ್ರ ಬಗ್ಗೆ. ಹೇಳಿ ಸರ್ ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ಮ್ಯೂಸಿಯಮನ್ನು ತೋರಿಸ್ತಾರೆ. ಹಾಗೆಯೇ ಕೋಟೆ ಅಂದರೆ ಮದಕರ್ನಾಟಕ ಹಳೆದ ಕೋಟೆ. ಹಾಗೆಯೇ ಆ ಕೋಟೆ ನೋಡೋದ ಮೇಲೆ ನಮ್ಮ ಈ ಮಹರ್ಷಿ ವಾಲ್ಮೀಕಿ ವಸ್ತು ಸಂಗ್ರಹ ಭೇಟಿ ಕೊಡಿ. ಯಾಕೆ ಮಹರ್ಷಿ ವಾಲ್ಮೀಕಿ ಅಂತ ಇಟ್ಟಿದ್ದೀವಿ ಅಂತೇಳಿ ನಮ್ಮ ಬೇಡರ ಜನಾಂಗದ ಸ್ವಾಮಿಗಳು ಅವರು. ಹಂಗಾಗ್ಬಿಟ್ಟು ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನು ಇಟ್ಟಿದ್ದಾರೆ ನಮ್ಮ ಸಾಹೇಬರು. ಒಮ್ಮೆ ನಮ್ಮ ಮ್ಯೂಸಿಯಮ್ಗೆ ಭೇಟಿ ಕೊಡಿ. ಹೆಂಗಾದ್ರೂ ಕೋಟೆ ಬರ್ತೇವರು ಚಿತ್ರದುರ್ಗ ಅಂತ ಬಂದ ಕೋಟೆ ಬಂದರೆ ಪಕ್ಕದಲ್ಲೇ ಇದೆ. ಸೊ ವಾಲ್ಮೀಕಿ ಮಹರ್ಷಿ ಅವ್ರದ್ದು ಮ್ಯೂಸಿಯಮ್ಗೆ ಭೇಟಿ ಕೊಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೈಸ್. ಅಣ್ಣ ಅವರು ಇದ್ರ ಸಂರಕ್ಷಣೆ ಮಾಡೋದ್ರಲ್ಲಿ ಮೇನ್ ಮುಖ್ಯ ಪಾತ್ರ ಇರೋದು, ಅವ್ರ ಹೆಸರು ಕೂಡ ಹೇಳ್ತಾರೆ. ಜಿಲ್ಲಾ ಮದಕರ್ನಾಟಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಡಿ ಬೋರಪ್ಪಾಜಿಯವರು ಅವರ ತಂದೆ ತಾಯಿ ಜ್ಞಾಪಕ ಮಾಡಿದಂಥ ವಸ್ತು ಸಂಗ್ರಹಾಲಯ ಇದು. ಅವ್ರಿಗೂ ಫೋಟೋನ ಕೂಡ ಇವರು
ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತೇಳಿ ಫೋಟೋನ ಆಲ್ರೆಡಿ ತಗೊಂಡಿದ್ದಾರೆ. ಹಾಗೇನೆ ಇದು ಇವಾಗ ಮೇಂಟೆನೆನ್ಸ್ ಮಾಡ್ತಿರೋದು ಸಂದೀಪ್ ಸೂರ್ಯ ಅಂತ ಹೇಳ್ಬಿಟ್ಟು ಅವ್ರ ಅಳಿಯ ಅವರು. ಸಂದೀಪ್ ಸೂರ್ಯ ಅವರು ಮೇಂಟೈನ್ ಇವಾಗ ಅವರು ನೋಡ್ಕೊಳ್ತಾ ಇದ್ದಾರೆ ಇದನ್ನೆಲ್ಲ. ಓಕೆ, ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ. ಒಟ್ಟಲ್ಲಿ ಬೋರೇಗೌಡರು ಅವರು ಇದಕ್ಕೆ ಫಸ್ಟ್ ಇದು ಮಾಡಿದ ದಾನಿಗಳು, ಈಗ ಅವರು ಅಳಿಯವ್ರು ನೋಡ್ಕೊಳ್ತಾ ಇದ್ದಾರೆ. ಹಾಂ ಸರ್. ಓಕೆ, ಅವ್ರ ಅಂಡರಲ್ಲಿ ಈಗ ಸದ್ಯಕ್ಕೆ ಮೇಂಟೆನೆನ್ಸ್ ಎಲ್ಲ ನಿಮ್ಗೆ ಬಂದಿದೆ. ಓಕೆ ಸರ್, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಈ ಥರ ಎಷ್ಟೋ ಉಪಕರಣಗಳು ಎಲ್ಲರಿಗೂ ನೋಡೋದಕ್ಕೆ ಸಿಗೋದೇ ಅಪರೂಪ. ಸೊ ಅವ್ರು ಮಾಡ್ತಾ ಇರೋದ್ರಿಂದ ಅವರು ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಅಭಿನಂದನೆ ಸಲ್ಲಿಸೋಣ. ಥ್ಯಾಂಕ್ ಯು ಸರ್. ಮ್ಯೂಸಿಯಮ್ಗೆ ಇಷ್ಟೆಲ್ಲ ಪ್ರೈಸ್ ಸಿಕ್ಕಿದೆ ಇದು ಸಂಗ್ರಹಣೆ ಮಾಡಿರೋದಕ್ಕೆ. ಮುಖ್ಯವಾಗಿ ಬೋರೇಗೌಡರು ಅವ್ರು ಮಾಡಿರೋದೇ ಬೋರಪ್ಪಾಜಿ ಅವ್ರು ಮಾಡಿರೋಂಥದ್ದೇ. ಸೊ ಈ ಥರ ಉಳಿಯುವಾಗಿ ಮಾಡ್ತಾರಲ್ಲ ಅವ್ರ ಹೆಸರು ಅಜರಾಮರವಾಗಿ ಉಳ್ಕೊಳ್ಳುತ್ತೆ ಖಂಡಿತ. ಸೊ ಇದಿಷ್ಟು ಗಾಯ್ಸ್ ಇವತ್ತು ಮ್ಯೂಸಿಯಂ ತೋರ್ಸೋದಕ್ಕೆ ನೋಡಿದೆ. ಇದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಸಿಡೆ ಅಂತ ಹಬ್ಬ ಮಾಡ್ತಾರೆ ಚಿತ್ರದುರ್ಗ, ಅದ್ರ ಬಗ್ಗೆ ಇರುತ್ತೆ. ಹಾಗೆ ರಿಕ್ ಅವ್ರು ಸಿಕ್ಕಿದ್ರು ಚಂದ್ರವಳ್ಳಿ ಹತ್ರ, ಅದ್ರ ಬಗ್ಗೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇದು ಸಿಡೆ ನಡೆದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರುತ್ತೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.